ಯಾರು ಕೂಡ ಬೇರೆಯವರನ್ನು ಯಾವತ್ತೂ ಕೂಡ ಇನ್ಸಲ್ಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಬಟ್ ಇದು ಫುಲ್ ಅಪೋಸಿಟ್. ಅಲ್ಲಿಂದ ಬಂದದ್ದು, ನಿನ್ನ ಬ್ಯಾಗ್ ನೋಡಿದ್ರೆ ಗೊತ್ತಾಗ್ತದೆ, ಅದ್ ನೋಡಿದ್ರೆ ಗೊತ್ತಾಗ್ತದೆ. ಬರೀ ಭಾಷೆಗೆ ಮಾತ್ರ ಕನ್ನಡ 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 ಅಂತ ಹೇಳೋದಲ್ಲ. ಒಂದು ಏನಾದ್ರೂ ಟ್ಯಾಲೆಂಟ್ ಇದ್ರೆ ಮಾತ್ರ ಆ ಸ್ಟೇಜ್ ಹತ್ಲಿಕ್ಕೆ ಸಾಧ್ಯ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಇವತ್ತಿನ ಲಾಗಲ್ಲಿ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಲಾಗ್ಸನ್ನು ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ಆಗಿ ಇಂಥ ವಿಷಯದ ಬಗ್ಗೆ ಎಲ್ಲ ಲಾಗ್ಸ್ ಮಾಡೋದಿಲ್ಲ, ಆದರೂ ಕೂಡ ನನಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ಈ ವಿಷಯದ ಬಗ್ಗೆ ಲಾಗ್ಸನ್ನು ಮಾಡಿ, ಲಾಗ್ಸ್ ಏನಾದರೂ ಹೇಳಿ, ಈ ವಿಷಯದ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡ್ತಿರೋದು ನಾನು. ಈ ವಿಷಯ ಅಂದರೆ ಈ ಟಾಪಿಕ್ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿದೆ ಏನು ವಿಷಯ ಅಂತ ಹೇಳಿ. ಬಿಗ್ ಬಾಸ್ ಬಗ್ಗೆ ಒಂದೆರಡು ಮಾತಾಡಿ ಏನಾದರೂ ನಮ್ಮ ರಕ್ಷಿತಾ ಪರವಾಗಿ ಅಂತ ಹೇಳಿದ್ರು ತುಂಬ ಜನ. ಸೊ ಇದು ವಿಡಿಯೋನ ನಾನು 3 ವೀಕ್ಸ್ ಮುಂಚೆನೇ ಮಾಡಬೇಕಿತ್ತು, ಆದರೆ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಏನೋ ನನಗೇನೆ ಇಷ್ಟ ಇರಲಿಲ್ಲ ಮಾಡಲಿಕ್ಕೆ. ಏನು ಹೇಳೋದು ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಬಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು, ಅಂದರೆ ಬಿಗ್ ಬಾಸ್ನೆಲ್ಲ ನೋಡೋದು ಕಡಿಮೆ ಇತ್ತು. ನಾನು ರಕ್ಷಿತಾಗೋಸ್ಕರನೇ ವಿಡಿಯೋಸ್ ಬಿಗ್ ಬಾಸನ್ನು ನೋಡ್ತಿರುವವಳು ನಾನು ಅಂತ ಹೇಳ್ಬೋದು. ಅಂದರೆ ನನಗೆ ಬೇರೆ ಯಾರೂ ಇಷ್ಟ ಇಲ್ಲ ಅದರಲ್ಲಿ ನೋಡಲಿಕ್ಕೆ. ಆ್ಯಕ್ಚುಲಿ ಆಗಿ ಈ ಸರಿ ಕಂಟೆಸ್ಟೆಂಟ್ ಬಂದಿರೋದ್ರಲ್ಲಿ ಅಷ್ಟೇನು ಯಾರು ಇಂಟ್ರೆಸ್ಟಿಂಗ್ ಆಗಿ ಇರೋರು ಯಾರು ಇಲ್ಲ. ಹಾಗೆ ಸ್ವಲ್ಪ ಬೋರಿಂಗ್, ಗಿಲ್ಲಿ ಒಂದು ಬಿಟ್ಟರೆ ಬಿಗ್ ಬಾಸ್ ಎಲ್ಲ ಫುಲ್ ಬೋರಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ದಿನ ಏನು ವೀಡಿಯೋ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅದು ಕರೆಕ್ಟಾಗಿ ನಾನು ವೀಡಿಯೋಸ್ಗಳೆಲ್ಲ ನೋಡ್ತಿರಲಿಲ್ಲ. ಬಟ್ 1 ವಾರ 2 ವಾರ ಮುಂಚೆ ಕರೆಕ್ಟಾಗಿ ಇವಾಗಿಂದ ಎಲ್ಲ ವೀಡಿಯೋಸ್ ಎಲ್ಲ ನೋಡಿಕೊಂಡು, ಹಾಗೆ ಟಿ ವಿಯಲ್ಲಿ ಬಂದ ಬಿಗ್ ಬಾಸನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಅದರ ಬಗ್ಗೆ ಮಾತಾಡುವ ಅಂತ ಹೇಳಿ ಇವತ್ತು ಬಂದಿದ್ದೇನೆ. ಸೊ ರಕ್ಷಿತಾ ಬಗ್ಗೆ ಹೇಳೋದಾದರೆ, ರಕ್ಷಿತಾ ನಮ್ಮ ಊರಿನವಳು. ಅಂದರೆ ನಾವು ಬೇಸಿಕ್ಕಾಗಿ ಬಂದು ಬೈಲೂರು, ಆದರೆ ಅವಳು ಬಂದು ಕಾರ್ಕಳ, ಪಡುಬಿದ್ರೆ ಈ ಸೈಡ್ ಅವರು. ನಮಗೆ ಸ್ವಲ್ಪ ಹತ್ತಿರ ಆಗ್ತದೆ. ಪಡುಬಿದ್ರೆ ಅಂದರೆ ಆಲ್ಮೋಸ್ಟ್ ಹತ್ರ ಬೀಳ್ತದೆ ಕಾರ್ಕಳದ ಹತ್ರ. ಹಾಗಾಗಿ ನಮ್ಮ ಊರವಳು ಅಂತ ಹೇಳಿದರೆ ಅದರಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಸೊ ನಮಗೆ ಅಂದರೆ ಮುಂಚೆಯಿಂದನೂ ಕೂಡ ಅವಳು ವಿಡಿಯೋಸ್ ಅಂತ ಹೇಳಿದರೆ ತುಂಬಾ ಇಷ್ಟ. ಯಾಕೆಂದರೆ ಅವಳು ಮಾತಾಡುವ ಸ್ಟೈಲಿಂದನೇ ನಮ್ಮ ಈ ತುಳುನಾಡಿಗೆ ಅವಳು ಪರಿಚಯ ಆಗಿದ್ದು. ಹಾಗಾಗಿ ಆ ಮಾತಿಂದನೇ ಅವಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಎಲ್ಲ ಒಂದು ಅವಳ ಮಾತಾಡೋದ್ರಿಂದನೇ ಕೆಲವೊಬ್ರು ಅದನ್ನು ಅಪಹಾಸ್ಯ ಮಾಡಿದ್ದಾರೆ. ಹಾಗೆ ನೀನು ಮಾಡೋದೇ ನಾಟಕ, ನೀನು ಮಾತಾಡೋದೇ ನಾಟಕ ಅಂತ ಹೇಳಿ ತುಂಬ ಜನ ಅವಳಿಗೆ ಅಪಹಾಸ್ಯ ಮಾಡಿದ್ದು ಕೂಡ ಉಂಟು. ಅದಕ್ಕಾಗಿ ನಾವು ತುಳುವವರಾಗಿ ರಕ್ಷಿತನ ಬಗ್ಗೆ ನಮಗೆ ಗೊತ್ತು ಯಾವ ರೀತಿ ಅವಳು ವಿಡಿಯೋಸ್ ಮಾಡ್ತಾಳೆ, ಯೂಟ್ಯೂಬಲ್ಲಿ ಯಾವ ರೀತಿ ಮಾತಾಡ್ತಾಳೆ. ಸೊ ಅದೆಲ್ಲ ನಮಗೆ ಗೊತ್ತಿರುವಾಗ ಬೇರೆಯವರು ಬಂದು ಬಿಗ್ ಬಾಸಲ್ಲಿ ಅವಳ ಮಾತನ್ನು ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತದೆ ಒಂದು ಸಲ. ಅವಾಗ ನಾನೊಂದು ಹೇಳೋದು, ಅವಳು ಅಷ್ಟು ಅವಳ ಮಾತಿಂದ ಬೇರೆಯವರು ಅಪಹಾಸ್ಯ ಮಾಡೋದ್ರು ಏನಿದೆ ಅಂತ ನಾನು ಹೇಳೋದು. ಯಾಕೆಂದರೆ ಅವಳು ಯೂಟ್ಯೂಬಲ್ಲಿ ಫೇಮಸ್ ಆಗಿರುವುದೇ ಅವಳ ಮಾತಿಂದ. ಹಾಗಾಗಿ ಅವಳ ಮಾತನ್ನು ಬೇರೆಯವರು ನಾಟಕ, ನೀನು ಮಾಡೋದು ಎಲ್ಲ ಬರೀ ನಾಟಕ, ಆ್ಯಕ್ಟಿಂಗ್ ಮಾಡ್ತೀಯ ಎಲ್ಲ ಹೇಳಿದ್ರು. ಹಾಗಾಗಿ ಅಂಥವರಿಗೆ ನಾನು ಏನು ಹೇಳೋದು, ಫಸ್ಟ್ಗೆ 1-2 ವಾರ ಬರೀ ಅಶ್ವಿನಿದ್ದೇ ಆಯಿತು. ಅಶ್ವಿನಿ ಬೇಡದ್ದೆಲ್ಲ ಹೇಳಿ, ಅವಳು ಹಾಗೆ, ಅವಳು ಹೀಗೆ, ಅವಳು ಅಲ್ಲಿಂದ ಬಂದಿದ್ದು, ಎಲ್ಲಿಂದ ಬಂದಿದ್ದು ಎಲ್ಲ ಹೇಳಿದರು. ಅವಾಗ ಆಲ್ಮೋಸ್ಟ್ ನಮ್ಮ ತುಳುನಾಡು ಜನರೆಲ್ಲ ಅವಳ ಅಪೋಸಿಟ್ ಬಿದ್ದಿದ್ರು, ಗೊತ್ತಿರ್ಬೋದು ನಿಮ್ಗೆ. ಅಶ್ವಿನಿ ಕೂಡ 1-2 ವಾರ ಅವಳ ಬಗ್ಗೆ ಅತಿ ಕೀಳಾಗಿ ಮಾತಾಡಿದ್ದು ಕೂಡ ಉಂಟು. ಅವಾಗ ಎಲ್ಲ ನಮ್ಮ ತುಳುನಾಡವರು ಅವಳ ಅಪೋಸಿಟ್ ಆಗಿ ಬಿದ್ದಿದ್ರು. ಹಾಗಾಗಿ ಮಾತಾಡುವಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಯಾರು ಎಲ್ಲಿಂದ ಬಂದದ್ದು ಅದೆಲ್ಲ ಮುಖ್ಯ ಅಲ್ಲ. ಯಾಕೆಂದರೆ ಆ ಸ್ಟೇಜಿಗೆ ಯಾರು ಕೂಡ ಸುಲಭದಲ್ಲಿ ಹೋಗಿರೋದಿಲ್ಲ. ಅವರು ಏನಾದರೂ ಟ್ಯಾಲೆಂಟ್ ಇದ್ದರೆ ಮಾತ್ರ ಆ ಸ್ಟೇಜ್ ಹತ್ತಲಿಕ್ಕೆ ಸಾಧ್ಯ. ಹಾಗಾಗಿ ಮಾತಾಡುವಕ್ಕಿಂತ ಮುಂಚೆ ಅಶ್ವಿನಿ ಅವರು ಕೂಡ ಯೋಚನೆ ಮಾಡಿ ಮಾತಾಡಬೇಕು. ಸೊ ಅದರಾಗಿದ್ದಿಂದ ಇವಾಗ ತಿತ್ಕೊಂಡಿದ್ದಾರೆ. ತುಂಬ ಸರಿ ಹೇಳಿ ಸುದೀಪ್ ಅವರು 2-3 ವಾರ ತುಂಬ ಚರ್ಚೆ ಮಾಡಿ, ಹಾಗೆ ಅವರಿಗೆ
ಹೊರಗಡೆಯಿಂದ ಬಂದ ಒಪಿನಿಯನ್ ಎಲ್ಲ ತಿಳಿಸಿ ಮಾಡಿದ್ದಕ್ಕೆ ಅವರು ಇವಾಗ ಸ್ವಲ್ಪ ಸುಧಾರಿಸಿದ್ದಾರೆ. ಅದಾದ್ಮೇಲೆ ಇವಾಗ ಧ್ರುವಂತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಧ್ರುವಂತ್ ಅವರು ಕೂಡ ತುಂಬ ರಕ್ಷಿತಾ ಅವರಿಗೆ ನಾಟಕ ಮಾಡ್ತೀಯಾ, ಆ್ಯಕ್ಟಿಂಗ್ ಮಾಡ್ತೀಯಾ, ನೀನು ಸ್ಟ್ಯಾಂಡ್ ತಗೊಳ್ತೀಯಾ, ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಧ್ರುವಂತ್ ಅವರು ಕೂಡ ಒಂದು ತುಳುನಾಡಲ್ಲಿ ಹುಟ್ಟಿ ಹಾಗೆ ತುಳು ಭಾಷೆಯನ್ನು ಅಷ್ಟು ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯವರು. ಅವರು ಕೂಡ ಈ ರಕ್ಷಿತಾನಿಗೆ ನಾವು ಫಸ್ಟ್ ಬರುವಾಗ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕೆಂದರೆ ತುಳುವವರ ಕಷ್ಟ, ತುಳುವವರ ಪರಿಸ್ಥಿತಿ ಹಾಗೆ ತುಳುವವರಿಗೆ ಗೊತ್ತಿರುತ್ತೆ ಜಾಸ್ತಿಯಾಗಿ ಯಾವ ರೀತಿ ಇರ್ತಾರೆ ಅವ್ರ ಊರಲ್ಲಿ ಹಾಗೆ ಹೀಗೆ ಅಂತ. ಬಟ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಬಟ್ ಇದು ಫುಲ್ ಅಪೋಸಿಟ್ ಆಯಿತು. ಅವರಿಗೆ ಬರೀ ನಾಟಕ, ನೀನು ಮಾಡೋದು ಬರೀ ನಾಟಕ, ನೀನು ಜನರ ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಈ ಥರ ಎಲ್ಲ ಮಾಡ್ತೀಯ ಅಂತೆಲ್ಲ ತುಂಬ ಸಲ ಹೇಳಿದರು ಅವರು ಕೂಡ, ಧ್ರುವಂತ್ ಅವರು. ಸೊ ಇದರ ಬಗ್ಗೆ ಎಂತ ಹೇಳೋದು, ಅಂಥವರಿಗೆ ತಕ್ಕ ಪ್ರತಿಫಲ ಆ ದೇವರು ಕೊಡದಿದ್ರು ಕೂಡ ಸುದೀಪ್ ವಾರ ವಾರ ಬಂದು ಅವರ ತಪ್ಪನ್ನು ಅವರಿಗೆ ಪರಿವರ್ತನೆ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನೋಡ್ಕೊಂಡು ಮಾತಾಡಬೇಕು ಧ್ರುವಂತ್ ಅವರು ಕೂಡ. ಅಶ್ವಿನಿ ಅವರು ಕೂಡ ಹೇಳಿ ಹೇಳಿ ನೀನು ಅಲ್ಲಿಂದ ಬಂದದ್ದು ಇಲ್ಲಿಂದ ಬಂದದ್ದು, ನಿನ್ನ ಬ್ಯಾಗ್ ನೋಡಿದರೆ ಗೊತ್ತಾಗ್ತದೆ, ಅದು ನೋಡಿದರೆ ಗೊತ್ತಾಗ್ತದೆ, ಇದು ನೋಡಿದರೆ ಗೊತ್ತಾಗ್ತದೆ, ಏನು ಗೊತ್ತಾಗ್ತದೆ, ನೀವು ಒಂದು 40 ವರ್ಷಕ್ಕೆ ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ, ಫಿಲ್ಮ್ ಮಾಡಿದ್ದೇನೆ, ಅದು ಮಾಡಿದ್ರಿ, ಇದು ಮಾಡಿದ್ವಿ ಅಂತ ಹೇಳಿ ರಕ್ಷಿತನಿಗೆ ಅಷ್ಟು ಅವಮಾನ ಮಾಡಿದ್ರಿಂದ ಒಂದು ಪ್ರತಿಫಲ ಅವಳಿಗೆ ಏನು ಸಿಕ್ತ ಅಂತ ಹೇಳಿದರೆ ಫಿಲ್ಮಲ್ಲಿ ಚಾನ್ಸ್ ಸಿಕ್ತು. ಅದು ತುಂಬಾ ಖುಷಿಯಾದ ವಿಚಾರ. ಯಾಕೆ ಅಂತ ಹೇಳಿದರೆ ಯಾರು ಕೂಡ ಬೇರೆಯವರನ್ನು ಯಾವತ್ತೂ ಕೂಡ ಇನ್ಸಲ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಇನ್ಸಲ್ಟ್ ಮಾಡಿದರೆ ಅದರ ಪ್ರತಿಫಲ ಅವರಿಗೆ ಸಿಗ್ತದೆ. ಹಾಗಾಗಿ ಇವರು 40 ವರ್ಷದಲ್ಲಿ ಏನು ಕೂಡ ಮಾಡಿರ್ಬೋದು, ದುಡ್ಡು ಮಾಡಿರ್ಬೋದು, ಅದೇ ರೀತಿ 40 ಫಿಲ್ಮ್ ಮಾಡಿರ್ಬೋದು. ಬಟ್ ಕುತ್ಕೊಂಡು ತಿಂತಾ ಇರೋದು ಯಾರದು? ಆಸ್ತಿ ಎಲ್ಲ ಮಾಡಿರೋದು ಅಪ್ಪ ಅಮ್ಮಂದು ಆಸ್ತಿಯಿಂದ ತಿಂತ ಇರೋದು. ಬಟ್ ರಕ್ಷಿತಾ ಹಾಗೆಲ್ಲ, ಅವಳೇ ಸ್ವಂತ ದುಡ್ಡಿಂದ ಯೂಟ್ಯೂಬ್ ಹಣದಿಂದ ಒಂದು ಮನೆ ಪರ್ಚೇಸ್ ಮಾಡಿದ್ದಾಳೆ. ಹಾಗೆ ಎಲ್ಲಿಂದನೋ ಮುಂಬೈಯಿಂದ ಬಂದು ಕನ್ನಡ ಕಲ್ತಿದ್ದಾಳೆ. ನಿಮಗೆ ಕನ್ನಡ ಅಂದರೆ ಬರೀ ಭಾಷೆಗೆ ಮಾತ್ರ ಕನ್ನಡ 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 ಅಂತ ಹೇಳೋದಲ್ಲ, ಆದರೆ ಅದನ್ನು ಮಾತಾಡಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಅದು ದೊಡ್ಡ ವಿಷಯ. ತುಳು ಅವಳಿಗೆ ನಮ್ಮ ಆಚೆ ಇದ್ದವಳು ನಮಗೆ ಗೊತ್ತು ಯಾವ ರೀತಿ ಇರ್ತಾಳೆ ಹೇಗೆ ಅಂತ. ಅವಳದು ಕೆಲವು ವಿಡಿಯೋಸ್ ಬರುವಾಗ ಕೆಲವೊಬ್ರು ನಾಟಕ ಅಂತ ಹೇಳ್ತಾರೆ. ಬಟ್ ಅವಳು ಇರುವುದೇ ಹಾಗೆ, ಅವಳು ನ್ಯಾಚುರಲ್ ಆಗಿ ಇರುವುದೇ ಹಾಗೆ. ಹಾಗಾಗಿ ಅವಳ ಬಗ್ಗೆ ನಮಗೆ ಏನು ಹೇಳಲಿಕ್ಕಿಲ್ಲ. ನಾವಂತೂ ನಾಟಕ ಅಂತ ಅಂದ್ಕೊಳ್ಳೋದು ಕೂಡ ಇಲ್ಲ. ನಿಮಗೆ ಅನಿಸಿದರೆ ಅನಿಸ್ಬೋದು. ಯಾಕೆಂತ ಹೇಳಿದರೆ ನಿಮ್ಮಕ್ಕಿಂತ ಜಾಸ್ತಿ ಫೇಮಸ್ ಆಗ್ತಾಳೆ, ಅದೇ ರೀತಿ ನಿಮ್ಮಕ್ಕಿಂತ ಜಾಸ್ತಿ ಜನರಿಗೆ ಇಷ್ಟ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವಳ ಬಗ್ಗೆ ನೀವು ತಪ್ಪು ಕಲ್ಪನೆ ಕೂಡ ಮಾಡ್ಕೊಳ್ಬೋದು. ಅಂದರೆ ನೀವು ತಪ್ಪು ಕಲ್ಪನೆ ಮಾಡಿಕೊಂಡು ಜನರಿಗೆ ಹೇಳಿದರೆ ಜನರ ತಿಳುವಳಿಕೆ ಕೂಡ ತಪ್ಪಾಗಿ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಆ ಥರ ಹೇಳ್ಬೋದು. ಸೊ ಅದು ಚಾನ್ಸೇ ಇಲ್ಲ. ಯಾಕೆಂದರೆ ತುಳುನಾಡು ಜನರಿಗೆ ಆ ರಕ್ಷಿತಾ ಯಾವ ರೀತಿ ಇದ್ದಾಳೆ, ಯಾವ ರೀತಿ ಇದ್ಲು ಅಂತಲೂ ಕೂಡ ಚೆನ್ನಾಗೇ ಗೊತ್ತು. ಇದನ್ನೊಂದು ಫಸ್ಟ್ ತಿಳ್ಕೊಳ್ಳಿ. ಮತ್ತು ನೀವು 40 ವರ್ಷದಲ್ಲಿ ಏನು ಕೂಡ ಮಾಡ್ಬೋದು, ಆದರೆ 40 ವರ್ಷದೊಳಗೆ ಒಂದು 20-21 ವರ್ಷಕ್ಕೆ ಅವಳು 20 ಆಗಿರ್ಬೋದು, 24 ಆಗಿರ್ಬೋದು, ಯಾವುದೇ ಇಯರ್ ಆಗಿರ್ಬೋದು. ಬಟ್ ಆ ಇಯರಿಗೆ ಅವಳು ಬಂದು ಅಲ್ಲಿ ಸ್ಟ್ಯಾಂಡ್ ಮಾಡಿ ಬಿಗ್ ಬಾಸ್ ಒಂದು ವೇದಿಕೆ ಮೇಲೆ ನಿಂತಿದ್ದಾಳೆ ಅಲ್ಲ, ಅದು ನಮಗೆ ಗ್ರೇಟ್ ಅನಿಸುತ್ತೆ. ಯಾಕೆಂದರೆ ಯೂಟ್ಯೂಬ್ ಮಾಡುವವರು ತುಂಬ ಜನ ಇದ್ದಾರೆ ಹೊರಗಡೆ, ನೋಡ್ಬೋದು. ಯೂಟ್ಯೂಬಲ್ಲಿ ತುಳುವಲ್ಲಿ ಲಾಗ್ಸ್ ಮಾಡೋರು ಸಿಕ್ಕಾಪಟ್ಟೆ ಇದ್ದಾರೆ. ಅವಳಕ್ಕಿಂತ ಫೇಮಸ್ ಆಗಿ ಏನೇನೋ ಮಾಡಿ ವಿಡಿಯೋಸ್ ಮಾಡೋರು ತುಂಬ ಇದ್ದಾರೆ. ಆದರೆ ಅಂತಹ ವೇದಿಕೆಯನ್ನು ಒಂದು ತಲುಪಬೇಕಾದ್ರೆ ಅವರಿಗೆ ಏನಾದರೂ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದ್ರೆ ಮಾತ್ರ ಅಲ್ಲಿವರೆಗೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಹೇಳ್ತಾ ಇರೋದು. ಸೊ ಯಾರು ಕೂಡ ಬೇರೆಯವರನ್ನು ಒಂದು ಕೀಳಾಗಿ ಮಾತಾಡೋದಾಗಿರ್ಬೋದು, ಬೇರೆಯವರನ್ನು ಜಡ್ಜ್ ಮಾಡುವ ರೀತಿ ಯಾವುದು ಕೂಡ ಮಾಡಬಾರ್ದು. ಯಾಕೆಂದರೆ ಬಿಗ್ ಬಾಸ್ ಹೋಗಿ ಅಲ್ಲಿ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಆಗ್ತದೆ. ಅಂದರೆ ವ್ಯಕ್ತಿ ಹೇಗಿರ್ತಾರೆ, ಒಳಗಡೆ ಹೇಗಿರ್ತಾರೆ, ಅದನ್ನೆಲ್ಲ ನಾವು ಜನರು ಇಲ್ಲಿ ನೋಡಿಕೊಂಡು ಅದನ್ನು ಇದು ಮಾಡ್ತಾರಲ್ಲ, ಅಂದರೆ ಜಡ್ಜ್ ಮಾಡ್ತಾರೆ. ಹಾಗಾಗಿ ಒಂದು ವ್ಯಕ್ತಿಯ ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡೋದು ಸರಿಯಲ್ಲ ಅಂತ ನನಗೆ ಅನಿಸ್ತದೆ. ಸೊ ಈ ವ್ಲಾಗಲ್ಲಿ ನಾನು ಧ್ರುವಂತ್ ಅವರ ಬಗ್ಗೆ ಹಾಗೆ ಅಶ್ವಿನಿ ಅವರ ಬಗ್ಗೆ ಏನೆಲ್ಲ ಅವಳ ಬಗ್ಗೆ ಕೆಟ್ಟದಾಗಿ ಹೇಳಿದರು, ಹಾಗೆ ಕೆಟ್ಟದಾಗಿ ಏನೇನೋ ಕಲ್ಪನೆ ಮಾಡಲಿಕ್ಕೆ, ತಿಳುವಳಿಕೆ ಮಾಡಲಿಕ್ಕೆ ಟ್ರೈ ಮಾಡಿದರು ಜನರಿಗೆ, ಇದರ ಬಗ್ಗೆ ಸ್ವಲ್ಪ ಮಾತಾಡಿದೆ. ಸೊ ನಿಮಗೆ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಏನಾದರೂ ಮಾತಾಡಬೇಕಿದ್ರೆ ಹೇಳ್ಬೋದು. ಯಾಕೆಂದರೆ ನಮ್ಮ
ನಮ್ಮ ಬಿಗ್ ಬಾಸ್ ರಕ್ಷಿತನನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ. ನಾವು ನೋಡೋದೇ ರಕ್ಷಿತನಿಗೆಗೋಸ್ಕರನೇ ಬಿಗ್ ಬಾಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ. ಹಾಗೆ ಯಾರು ಕೂಡ ಬಿಗ್ ಬಾಸ್ಗೋಸ್ಕರ, ರಕ್ಷಿತಗೋಸ್ಕರ ಬಿಗ್ ಬಾಸ್ ಅನ್ನು ನೋಡ್ತಾ ಇರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ವಿಚಾರದ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಯಾರ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಬಂದು ರಾಶಿಕಾ ಆಗಿರ್ಬೋದು, ಹಾಗೆ ಗಿಲ್ಲಿ ಬಗ್ಗೆ ಆಗಿರ್ಬೋದು, ರಕ್ಷಿತನ ಬಗ್ಗೆ ಯಾವ ರೀತಿ ಅವರು ಒಪಿನಿಯನ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ತುಂಬ ಜನ ಕೇಳ್ತಾ ಇದ್ರು ಮಾತಾಡಿ 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 ಅಂತ. ಏನು ಮಾತಾಡೋದು ಗೊತ್ತಿರಲಿಲ್ಲ, ಬಟ್ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಲ್ಲ, ಹಾಗಾಗಿ ಇವತ್ತು ತಿಳ್ಕೊಂಡು ಮಾತಾಡಿದೆ. ಸೊ ನಾನು ಹೇಳಿದ್ರಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. Until then, take care. Bye bye. Thank you for watching.